ನನ್ನ ಆಟ ಈಗ ಶುರು. ಅಮೃತ ಅವರೇ, ಸಾರಿ ಕಣ್ರಿ, ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ನನ್ನ ದುರಾದೃಷ್ಟಕ್ಕೆ ನೀವ್ಯಾಕೆ ಕ್ಷಮೆ ಕೇಳಬೇಕು? ನನ್ನ ಕರ್ಮನ ನಾನೇ ಅನುಭವಿಸ್ತೀನಿ. ಇಲ್ಲ ಅಮೃತ ಅವರೇ, ನೀವು ದುರಾದೃಷ್ಟ ಅಲ್ಲ, ನನ್ನ ಪಾಲಿನ ಅದೃಷ್ಟ ದೇವತೆ ಕಣ್ರಿ ನೀವು. ಆದರೆ ಈ ಮನೆಯವ್ರ ಪಾಲಿಗೆ ನಾನು ಅನಿಷ್ಟ ದೇವತೆ ಅರ್ಜುನ್. ನನಗೆ ಗೊತ್ತು, ಅಜ್ಜಿ ಹೇಳ್ದಾಗೆ ನನ್ನ ಕಾಲು ಗುಣನೇ ಸರಿ ಇಲ್ಲ ಅನಿಸುತ್ತೆ. ರೀ ನೀವೇನ್ರಿ ಕಾಲ್ಗುಣ ಕೈಗುಣ ಅಂತೆಲ್ಲ ಅಂದ್ಕೊಂಡು? ಅವರೇನೋ ಹಳೆ ಕಾಲದವರು, ಕೂತಿದ್ದಕ್ಕೆ ನಿಂತಿದ್ದಕ್ಕೆ ಎಲ್ಲದಕ್ಕೂ ಶಕುನ ಹುಡುಕ್ತಾರೆ. ಹಾಗೆ ಇದೇನೋ ಹೇಳಿದಾರೆ ಅಷ್ಟೇ. ಮತ್ತೆ ಆ ಹಾವಿನ ಪೊರೆ ನಮ್ಮ ಕೋಣೆಯಲ್ಲಿ ಹೇಗೆ ಬಂತು? ಇಟ್ಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್. ಈಗ ಅದು ನಮ್ಮ ರೂಮ್ ಬದಲು ಅಜ್ಜಿ ರೂಮಲ್ಲೋ ಅಥವಾ ಅಪ್ಪ ಅಮ್ಮನ ರೂಮಲ್ಲೋ ಇದ್ದಿದ್ರೆ? ಅದೇ ನಾನು ಕೇಳ್ತಾ ಇರೋದು, ನನ್ನ ಮೇಲೆ ಯಾಕೆ ಅಸಹನೆ ಅಂತ. ನಾನು ಏನೋ ಆ ಪೊರೆನ ತಂದು ಹಾಕಿರೋ ಹಾಗೆ ಮಾತಾಡ್ಬಿಟ್ರು. ಇಲ್ಲ ಅರ್ಜುನ್, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಅವ್ರು ಯಾಕೋ ನನ್ನ ಮೇಲೆ ಗೂಬೆ ಕೂರಿಸ್ತಾನೆ ಇರ್ತಾರೆ. ನಾನಂಥದ್ದು ಏನು ಮಾಡಿದ್ದೀನಿ ಅವ್ರಿಗೆ? ನಾನು ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿದೆ ತಪ್ಪು ಅನ್ನಿಸ್ತಿದೆ. ಬಿಡ್ತೋನ್ರಿ, ಬಾಯಿ ತಪ್ಪಿ ಕೂಡ ಆ ಮಾತು ಹೇಳಬೇಡಿ. ನನ್ನ ಜೀವನದಲ್ಲಿ ಸರಿಯಾಗಿ ಆಗಿರೋದು ಅಂದರೆ ಈ ಮದುವೆ ಒಂದೇ. ಇದನ್ನೇ ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ? ಹೌದು ಕಣೋ, ಆದರೆ ಈ ನಿನ್ನ ಲೆಕ್ಕಾಚಾರನ ತಪ್ಪು ಮಾಡೋದೆ ನನ್ನ ಗುರಿ ಮತ್ತೆ ಉದ್ದೇಶ. ನೋಡಿ ಅಮೃತ ಅವರೇ, ಅಜ್ಜಿ ಹಳೆ ಕಾಲದವರು, ಸ್ವಲ್ಪ ಮುಂಗೋಪ ಜಾಸ್ತಿ. ಅವ್ರ ಮಾತುಗೆಲ್ಲ ನೀವು ತಲೆ ಕೆಡಿಸ್ಕೊಂಡು ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ, ಗೊತ್ತಾಯ್ತಾ? ಇಲ್ಲ ಅರ್ಜುನ್, ಈಗ ಅಂತ ಅಲ್ಲ, ಬೆಳಗ್ಗೆನು ಸುಮ್ಮನೆ ಬೈದ್ಬಿಟ್ರು. ಏನು ಬೈದ್ರಾ? ಅದು ಸುಮ್ಮನೆ ಬೈದ್ರಾ? ಮೊದಲೇ ಯಾಕೆ ಹೇಳಿಲ್ಲ ಇದನ್ನ ನೀವು? ನನಗೂ ಇದೇ ಬೇಕಾಗಿದ್ದಿದ್ದು, ಕಿಡಿ ಹೊತ್ಕೊಂತು. ಹೇಳ್ರಿ, ಯಾಕೆ ಈ ವಿಚಾರ ಮುಚ್ಚಿಟ್ರಿ? ಅದು ಹೋಗ್ಲಿ ಬಿಡಿ. ಚಿಕ್ಕ ಚಿಕ್ಕ ವಿಚಾರಗಳು, ಇದನ್ನೆಲ್ಲ ಏನು ಹೇಳೋದು ಅಂತ ಹೇಳಿಲ್ಲ ಅಷ್ಟೇ. ಏನು ಚಿಕ್ಕ ವಿಷಯನಾ? ಇಂಥ ಚಿಕ್ಕ ವಿಷಯಗಳೇ ನಾಳೆ ದೊಡ್ಡ ವಿಷಯಗಳಾಗೋದು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.